ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ವೀಕ್ಷಕರೇ, ಜಾತಿ ಗಣತಿ ಯಾವ ರಾಜಕೀಯ ಪಕ್ಷ ಇಲ್ಲ, ಯಾವ ತಮ್ಮದೇ ಪಕ್ಷ ಆಗಿರ್ಬೋದು, ಎದುರಾಳಿ ಪಕ್ಷ ಆಗಿರ್ಬೋದು, ಅವ್ರವ್ರಿಗೆ ಕಚ್ಚಾಟ ತಂದು ಇಟ್ಬಿಟ್ಟೈತಿ. ವೀರಶೈವ ಲಿಂಗಾಯತರಿಗೆ ಅನ್ಯಾಯ, ಒಕ್ಕಲಿಗರಿಗೆ ಅನ್ಯಾಯ, ಅವ್ರಿಗೆ ಅನ್ಯಾಯ, ಇವ್ರಿಗೆ ಅನ್ಯಾಯ. ಯಾರಿಗೆ ಬೇಕಿತ್ತು ಈ ಜಾತಿ ಗಣತಿ? ಕಾಂಗ್ರೆಸ್ ಸರ್ಕಾರಕ್ಕೆ ಭವಿಷ್ಯದಲ್ಲಿ ಅತಿ ದೊಡ್ಡ ಹಿನ್ನಡೆಯನ್ನ ತಂದುಕೊಟ್ರು ಅಥವಾ ಅತಿ ದೊಡ್ಡ ಚರ್ಚೆಗೆ ಗ್ರಾಸವಾರ ಅಚ್ಚರಿ ಪಡಬೇಕಾಗಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತಹ ಜನಪ್ರತಿನಿಧಿಗಳೇ ಈ ಜಾತಿ ಗಣತಿಯನ್ನ ತೀವ್ರವಾಗಿ ವಿರೋಧಿಸ್ತಾವ್ರೆ. ಅದರಲ್ಲಿ ಎಸ್ಪೆಷಲಿ ತುಂಬಾ ಖುಷಿ ಆಗತ್ತೆ ನನಗೆ. ಬಡಿ ಮಗನ್ ಧೈರ್ಯ ಸುಮ್ನೆ ಎಲ್ಲರಿಗೂ ಬರಲ್ಲ. ಸುಮ್ನೆ ಮಾತಾಡ್ತಿದ್ರೆ ಖಾಲಿ ಡಬ್ಬ ಅನ್ಬಿಡ್ತಾರೆ. ಆದ್ರೆ ಪಾಯಿಂಟ್ ಇಟ್ಕೊಂಡು ತಮ್ಮದೇ ಸಚಿವರುಗಳನ್ನ ಟೀಕಿಸ್ಬೇಕು ಅಂದ್ರೂ ಅದಕ್ಕೆ ತಾಕತ್ತು ಬೇಕು. ಈ ವಿಚಾರದಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ, ಮೊದಲ ಬಾರಿಗೆ ಗೆದ್ದಿರುವಂತಹ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ಬಸವರಾಜ್ ಈ ಎಲ್ಲಾ ಮಿನಿಸ್ಟರ್ಗಳು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಅಂದವ್ರೆ ವೀರಶೈವ ಲಿಂಗಾಯತ ಸಚಿವರುಗಳು. ಯಾಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಅಷ್ಟು ಇಷ್ಟಪಡ್ತೀನಿ, ಯಾವಾಗಲೂ ಅವ್ರ ಪರವ ನಿಲ್ತೀನಿ ಅಂದ್ರೆ ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತ ಒಂದು ಸಭೆ ಕರೆದ್ರು. ಈ ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳು ಏನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರೆ, ಕರೆದು ಏನಾದ್ರು ಚರ್ಚೆ ಮಾಡಿದಾರೆ, ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರೆ. ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಒಕ್ಕಲಿಗರಿಗೆ ಅನ್ಯಾಯ ಆಯ್ತು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೀಟಿಂಗ್ ಕರೆದು ಚರ್ಚಿಸಿದ್ರು ಈ ಜಾತಿ ಗಣತಿಯಲ್ಲಿ ಏನು ಮಾಡಬೇಕು ಒಕ್ಕಲಿಗರಿಗೆ ಅಂತ. ನಾವು ನೋಡಿರಲಿ ವೀರಶೈವ ಲಿಂಗಾಯತರುಗಳು ಕುಂತ್ಕೊಂಡು ಒದ್ದಾಡ್ತಾ ಇದೀವಿ ಲಭ 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 ಅಂತ. ಈ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಫೋನ್ಗೆ ಸಿಗಂಗಿಲ್ಲ. ವೀರಶೈವ ಲಿಂಗಾಯತ ಸಮುದಾಯದ 7 ಜನ ಸಚಿವರುಗಳು ಸಿದ್ದರಾಮಯ್ಯ ಸಂಪುಟದಲ್ಲಿ ಅವ್ರೆ ಎಲ್ಲರ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಅಂತವ್ರ. ತಮ್ಮದೇ ಸರ್ಕಾರ, ತಮ್ಮದೇ ಸಚಿವರುಗಳು ಎಲ್ಲರನ್ನ ಟೀಕಿಸ್ತಾರೆ ಅಂದ್ರೆ ಬೇರೆ ಪಕ್ಷದವ್ರನ್ನ ಬಿಟ್ಟುಬಿಡ್ತಾರೆ ಈ ಶಿವಗಂಗಾ ಬಸವರಾಜು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರಿಗೆ ಎದೆ ಕೊಟ್ಬಿಟ್ಟು ಫಸ್ಟ್ ನಿಂತ್ಗಳದೆ ಶಿವಗಂಗಾ ಬಸವರಾಜು. ಹೊಡಿಯಂಗಿರ್ ಫಸ್ಟ್. ಯಾಕಾಗಲ್ಲ? ಬರ್ಕೊಟ್ಬಿಡ್ತೀನಿ ಬಾಂಡ್ ಪೇಪರ್, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ ಅಂತ. ಅದಿಂತ ಸ್ವಾಮಿ ನಿಷ್ಠೆ ಅಂದ್ರೆ ಮೊದಲ ಬಾರಿಗೆ ಶಾಸಕರು ಹೋಗ್ಬಿಟ್ಟು ಪ್ರಮಾಣ ವಚನ ತಗೊಳ್ಳಿ ಶಾಸಕಗಿರಿ ಅಂದ್ರೆ ಎಲ್ಲ ದೇವರ ಹೆಸರು ಮತ್ತೊಂದು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಹೆಸರಲ್ಲಿ ತಗೊಂಡಿದ್ರು. ಅಷ್ಟೊಂದು ಸ್ವಾಮಿ ನಿಷ್ಠೆ. ತಪ್ಪು ಖಂಡಿತವಾಗ್ಲೂ ಅಲ್ಲ, ಅದವ್ರವ್ರ ಪರ್ಸನಲ್ಲು. ಅದೇನೇ ಇದ್ರೂ ಕೂಡ ಈ ಜಾತಿ ಗಣತಿ ವಿಚಾರದಲ್ಲಿ ತಮ್ಮದೇ ಸಚಿವರುಗಳನ್ನ ಟೀಕಿಸುವ ಧೈರ್ಯ ಮಾಡೋರಲ್ಲ, ಇವ್ರಿಗೆ ಅದಕ್ಕೆ ವಿಧಾನಸೌಧದಲ್ಲಿ ಡೇರ್ ಡೆವಿಲ್ ಬಸವರಾಜು ಅಂತಾರೆ. ನಾವು ಕನೆಕ್ಟ್ ಕರ್ನಾಟಕದಿಂದ ನಾನು ಕೂಡ ಅವ್ರ ಸಂದರ್ಶನ ಮಾಡಿದ್ದೀನಿ. ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ತಪ್ಪನ್ನ ತಪ್ಪು ಅಂತ ಕಡ್ಡಿ ಮುರಿದಂಗೆ ಮಾತಾಡ್ತಾರೆ. ಇಂಥ ಶಾಸಕರುಗಳು ಈ ರಾಜಕೀಯ ವ್ಯವಸ್ಥೆಗೆ ಬೇಕು ನನ್ನ ಪ್ರಕಾರ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.